ಖಾತೆಯನ್ನು ಆರಂಭಿಸಿಕೊಂಡಿರುವಂತಹ ಅಂಜನ್ ಕ್ಯಾಶಿಯಸ್ ಬಿಲ್ಲಾಡಿ 1-0 ಡಿಸೈಡಿಂಗ್ ಸೆಟ್ ನಲ್ಲಿ ನಾವಿದ್ದಾವೆ. ಅಂತಿಮ ಸುತ್ತಿನ ಆಣೆ ಮುಂದಿನ ಪಂದ್ಯಾಟಕ್ಕಾಗಿ ವರ್ತೆ ಪಂಜಿರ್ಲಿ ವಿರುದ್ಧವಾಗಿ ದುರ್ಗೆ ಡೆವಲಪರ್ಸ್ ಈ ತಂಡಗಳು ಸಿದ್ಧರಾಗಿರಬೇಕು. ಒಂದರ ಸಮಬಲ ಡಿಸೈಡಿಂಗ್ ಸೆಟ್ ನಲ್ಲಿ ಇರುವಂತಹ ತಂಡ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ. ರೋಚಕ ಹೋರಾಟ. ಬಲಿಷ್ಠ ಹೋರಾಟಕ್ಕೆ ಭದ್ರ ಉತ್ತರವನ್ನು ನೀಡುವುದರೊಂದಿಗೆ ಹಣಾಹಣಿಯ ನಡುವೆ ಬಲಿಷ್ಠ ಉತ್ತರವನ್ನು ನೀಡುವುದರೊಂದಿಗೆ 2-1 ಮುನ್ನಡೆ. 2-1 ಅಂಜನ್ ಕ್ಯಾಶಿಯಸ್ ಬಿಲ್ಲಾಡಿ 2-1. ಬಲಿಷ್ಠ ತೋಳಿನ ಹಿಡಿತದ ಸಾಧನೆ 2-2 ಸಮಬಲದ ಸಾಧನೆಯ ಮೇಲೆ ಕಾಣುತ್ತಿದ್ದೇವೆ. 2 each. ಟು ಈಚ್ 2-2 ಸಮಬಲ. ಚೆಕ್ಔಟ್ 3-2. ಎಸ್ ಬಲಿಷ್ಠ ಹೊಡೆತದ ಮೂಲಕವಾಗಿ ಮಾಶುಕ್ ಮೂಲಕ ಅಂಕವನ್ನು ಕಾಣಲಾಗಿದೆ. ಒಳ ಪ್ರವೇಶವನ್ನು ಕಂಡಿರುವಂತಹ ಕೇವನ್. ಅಂತಿಮ ಸುತ್ತಿನ ಹೋರಾಟ ಡಿಸೈಡಿಂಗ್ ಸೆಟ್ ಇರುವ ತಂಡ 3 each. ಯಕ್ಷಗ್ರಪ್ಪ ಬಿಲ್ಲಾಡಿ ಅಂಜನ್ ಕ್ಯಾಶಿಯಸ್ ಬಿಲ್ಲಾಡಿ ವೈಫಲ್ಯದ ಸೇವೆ ನಿತ್ರಾಣ ಸೇವೆಯನ್ನು ಕಾಣುವುದರೊಂದಿಗೆ 4-3. ಎಸ್ ಮತ್ತೆ ಹೊಡೆತದ ಸಾಧನೆಯನ್ನು ಮಾಡುತ್ತಿರುವಂತಹ ಮಾಶುಕ್ ಮೂಲಕ ಅಂಕದ ಗಳಿಕೆ 4-4 ಸಮಬಲದ ಹೋರಾಟ. ಅದೇ ರಾಗ ಅದೇ ಹಾಡು. 6ಕ್ಕೆ ಏರುತ್ತಿಲ್ಲ ಪಂದ್ಯಾಟ, 3ಕ್ಕೆ ಇಳಿಯುತ್ತಿಲ್ಲ. ತಟ್ಟಿ ಮುಟ್ಟಿ ಅಂಕದ ಗಳಿಕೆ 5-4. ವೈಫಲ್ಯದ ಆಟಗಾರಿಕೆಯ ಮೇಲೆ 5-5 ಸಮಬಲದ ಹೋರಾಟ. 5 each. ಬಲಿಷ್ಠ ಹೊಡೆತದ ಸಾಧನೆ 6-5 ಮುನ್ನಡೆಯಲ್ಲಿರುವಂತಹ ಅಂಜನ್ ಕ್ಯಾಶಿಯಸ್ ಬಿಲ್ಲಾಡಿ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಯಕ್ಷಕೃಪ ಬಿಲ್ಲಾಡಿ ರೋಚಕ ಹೋರಾಟದೊಂದಿಗೆ ಈರ್ವ ಸಮರ್ಥ ತಂಡ. ಅದ್ದೂರಿಯ ಆಕ್ರಮಣದೊಂದಿಗೆ ಕಾಣಲಾಗಿದೆ. 6-6 ಸಮಬಲ 6 each.
ಓಟಿ ಓಟಿ ಸರಿ ಇದೊಳ್ಳೆ ಸರಿಸುವ ಲಾಕಡಿಯಾ ಹೇಳಿ ಆಡ ಸ್ಟಾಪ್ 7-6 7-6 ಆಡಿ ಅಕ್ಕ ಹೊರಭಾಗಕ್ಕೆ ಚೆಂಡು 8-6 ಅಂಕಣದ ಬದಲಾವಣೆ. ಅಂಕದ ಮುನ್ನಡೆಯಲ್ಲಿರುವಂತಹ ಅಂಜನ್ ಕ್ಯಾಶಿಯಸ್ ಬಿಲ್ಲಾಡಿ 8-6 ಕೇವಲ 2 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡು ಅಂಕಣದ ಬದಲಾವಣೆಯನ್ನು ಮಾಡುವುದರೊಂದಿಗೆ ಡಿಸೈಡಿಂಗ್ ಸೆಟ್ನ ಹೋರಾಟ. ಕಡಿಯಾ 7-8 ವೈಫಲ್ಯದ ಸೇವೆ. ನಿದ್ರಾಣ ಸೇವೆ ಮೂಲಕವಾಗಿ ತಡರಾತ್ರಿ ಅಂಕದ ತಿರುವಿನಲ್ಲಿ ವೈಫಲ್ಯತೆ. 7-8 ಮುಖ್ಯ ನಿರ್ಣಾಯಕ ಪೀಠ ದೇಶದ ವಿಖ್ಯಾತ ಕಂಡೂರು ಹಾಗೆ ಉಪನಿರ್ಣಾಯಕ ವಿಭಾಗ ಶ್ರೀಯುತ ಶ್ರೀಧರಾಚಾರ್ಯ. ಕನಿಷ್ಠ ಹೋರಾಟ 9-7 ಮುನ್ನಡೆ. 9-7 2 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಅಂಜನ್ ಕ್ಯಾಶಿಯಸ್ ಬಿಲ್ಲಾಡಿ. Eight, 9, 8-9 ಸರ್ವಿಸ್ ಹೊರಭಾಗಕ್ಕೆ 10-8 10-8 ಮೇಲೆ ಹರ್ಷ ಒಳಭಾಗಕ್ಕೆ ಸರ್ವಿಸ್. ಶಾರ್ಟ್ ಪಾಸ್ ಅಲ್ಲಿಂದ ಅಲ್ಲಿಗೆ ತಟ್ಟಿ ಮುಟ್ಟಿ ಅಂಕದ ಗಳಿಕೆಯ ಮೇಲೆ ಮತ್ತೆ ಅಂಕವನ್ನು ಗಿಟ್ಟಿಸುವುದರೊಂದಿಗೆ 9-10 ಬೆನ್ನಟ್ಟುತ್ತಿರುವಂತಹ ಯಕ್ಷಕಪ್ಪ ಬಿಲ್ಲಾಡಿ. ಬಾಲ್ ಬಿಸಾಕ ಓಡಿ ಹಾಕಿ ಸಾಕು ತಗೊಂಡು ತಪ್ಪು ನಿಮಗಾಗಿದೆ. 10-10 ಸಮಬಲದ ರೋಚಕತೆ ದಶಕಂಠರಿಗೂ ಸವಾಲೊಡ್ಡುವಂತಹ ಪಂದ್ಯಾಟವಿದು. 10 ಈಚ್. ಅದ್ದೂರಿ ಆಕ್ರಮಣ. ಗಗನ ಎತ್ತರಕ್ಕೆ ಹಾರಿದ ಭುವನ ಭೂಮಿ ಬಿಟ್ಟ. 11-10 ಎಸ್ ಮತ್ತೆ ಅಂಕವನ್ನು ಗಳಿಸುವುದರೊಂದಿಗೆ 12-10 12-10.
ಜಾಣ್ಮೆಯ ಸ್ಪಂದನೆಯ ಆಟಗಾರಿಕೆ ಮತ್ತೆ ತಟ್ಟಿಮುಟ್ಟಿ ಅಂಕದ ಗಳಿಕೆ ಸುಲಭವಾಗಿ ಸೋಲನ್ನಪ್ಪದಂತಹ ಯಕ್ಷಕೃಪ ಬಿಲ್ಲಾಡಿ 11-12. ಮುಂದಿನ ಪಂದ್ಯಾಟಕ್ಕಾಗಿ ದುರ್ಗೆ ಡೆವಲಪರ್ಸ್ ಗಣೇಶ್ ಪ್ರಸಾದ್ ಶೆಟ್ಟಿ ಅವರ ಮಾಲಕತ್ವದ ತಂಡ ಒಂದೆಡೆ ಆದರೆ ಇನ್ನೊಂದೆಡೆಯಲ್ಲಿ ವರ್ತೆ ಪಂಜರ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ಬರಬೇಕಾಗಿದೆ. ಗಿಡ್ಗಾಡು ಬಲಿಷ್ಠ ಹಿಡಿತ 12-12 ಸಮಬಲ. ಕೊನೆಯ ಕ್ಷಣದಲ್ಲೂ ಸಮಬಲದ ಮೂಲಕವಾಗಿ ಇರುವ ತಂಡ 12 ಸಮಬಲ. ಹೊರಭಾಗಕ್ಕೆ ಚೆಂಡು 13-12 ಎಚ್ಚೆತ್ತುಕೊಂಡು ಆಟವನ್ನು ತೋರ್ಪಡಿಸುವುದರೊಂದಿಗೆ ಯಕ್ಷಕೃಪ ಬಿಲ್ಲಾಡಿ ಮತ್ತೆ ಅಂಕದ ಗಳಿಕೆ. ಎಸ್ 14-12 13-14 set point in favor of ಯಕ್ಷಕೃಪ ಬಿಲ್ಲಾಡಿ. ಅವರಿಗೆ ಒಂದು ಬೇಕು ವಿಜಯಕ್ಕಾಗಿ, ಇವರಿಗೆ ಒಂದು ಬೇಕು ಸಮಬಲಕ್ಕಾಗಿ. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. 13-14 ಸರ್ವಿಸ್. What a service! ಮೈಸೂರು ಪಾಕ್ ಪೀಸ್. 14-14 ಸಮಬಲದ ಹೋರಾಟ. 14 each. Yes! Shoot! Yes! ತಡೆತವನ್ನು ಸಾಧಿಸಿಕೊಳ್ಳಲಾಗಿದೆ. ದೂರದಿಂದ ಬೀಸುತ್ತಿರುವ ಶೀತ ಭಾರತವನ್ನು ಸಲೀಸಾಗಿ ಬಾಲ್ ಬಿಸಾಕ ಆಚೆಗೆ ಎರಡೇ ಬಿಡ್ಬೋದ ಬೋಲ ಮತ್ತೆ ಬಿಸಕ್ಕೆ ಬಿಡ ಒಂದು ಬಾಲ್ ಆಚೆ ಕೊಡು. ಆಕ್ರಮಣ ಬಲಿಷ್ಠ ಯಶಸ್ಸನ್ನು ಕಾಣುವುದರೊಂದಿಗೆ 16-14 ಈ ಪಂದ್ಯಾಟವನ್ನು ಜಯಿಸಿಕೊಂಡಿರುವಂತಹ ಯಕ್ಷಕೃಪ ಬಿಲ್ಲಾಡಿ. ಓ ಟು ನಾಗೇಶ್ ಸರ್.